ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಶ್ರೀರಾಮನ ಬಳಿಗೆ ಹೋಗಲು ಭರದ್ವಾಜರ ಅನುಮತಿಯನ್ನು ಪಡೆದು ಮುನಿಗಳಿಗೆ ತನ್ನ ತಾಯಂದಿರ ಪರಿಚಯ ಮಾಡಿಕೊಟ್ಟುದು, ಸೈನ್ಯ ಸಮೇತನಾಗಿ ಚಿತ್ರಕೂಟ ಪರ್ವತಕ್ಕೆ ಭರತನ ಪ್ರಯಾಣ ಎಂಬ 92ನೆಯ ಸರ್ಗಕ್ಕೆ ಸ್ವಾಗತ. ಶ್ರೀರಾಮನನ್ನು ನೋಡುವ ಸಲುವಾಗಿ ವಿಷಾದಯುಕ್ತನಾಗಿ ವಿಷಾದದಿಂದಲೇ ಹೊರಟಿರುವಂತಹ ಭರತ, ರಾಮ ವಿಯೋಗದಿಂದ ವಿಷಾದಗೊಂಡಿರುವಂತಹ ಆತನ ಸಮಸ್ತ ಸೇನೆ. ಆದರೆ ಭರದ್ವಾಜರು ಅವರಿಗೆ ನೀಡಿದ್ದು ಅದ್ಭುತವಾದಂತಹ ದೇವಯೋಗ್ಯವಾದ ಸತ್ಕಾರ. ಆ ದೇವಯೋಗ್ಯವಾದ ಸತ್ಕಾರವನ್ನು ನೋಡಿದ ಯಾರಿಗಾದರೂ ತಲೆ ತಿರುಗಲೇಬೇಕು. ಇಷ್ಟೆಲ್ಲ ಸತ್ಕಾರವನ್ನು ಪಡೆಯದಿದ್ದರೂ ಕನಿಷ್ಠ ಇದರಲ್ಲಿ ಒಂದು ಭಾಗದಷ್ಟು ಸತ್ಕಾರವು ರಾಜನಾದ ಕಾರಣದಿಂದ ಲಭಿಸುವುದಾದರೆ ರಾಮನನ್ನು ಮರಳಿ ಕರೆತರಬೇಕೇ ಎಂಬ ಸಂಶಯ ಭರತನ ಮನಸ್ಸಿನಲ್ಲಿ ಮೂಡಬೇಕೇ? ಖಂಡಿತವಾಗಿಯೂ ಹಾಗೆ ಆಗಲೇ ಇಲ್ಲ. ಎಷ್ಟಾದರೂ ಭರತ ಶ್ರೀರಾಮನ ಶಿಷ್ಯ, ಶ್ರೀರಾಮನ ಸೋದರ, ಶ್ರೀರಾಮನ ಭಕ್ತ. ಆತನ ಮನಸ್ಸಿನ ಮೂಲೆಯಲ್ಲೂ ಕೂಡ ಆ ಭೋಗಭಾಗ್ಯಗಳನ್ನು ನೋಡಿ ಯಾವುದೇ ರೀತಿಯಾಗಿ ಮನಸ್ಸು ವಿಚಲಿತವಾಗಲಿಲ್ಲ. ಆತನ ಸೈನಿಕರು, ಪರಿವಾರದವರೆಲ್ಲ ಉಂಡುಟ್ಟು ಭೋಗಭಾಗ್ಯಗಳನ್ನು ಅನುಭವಿಸಿರಬಹುದು. ಆದರೆ ಭರತನು ಮಾತ್ರ ಶ್ರೀರಾಮನನ್ನು ಕರೆತರಬೇಕೆಂಬ ತನ್ನ ನಿಶ್ಚಯದಲ್ಲಿ ಅಚಲನಾಗಿದ್ದ. ಭರದ್ವಾಜರು ಭರತನ ಮನಸ್ಥಿತಿಯನ್ನು, ಆತನ ಅಚಂಚಲವಾದ ಮನಸ್ಸನ್ನು ಪರೀಕ್ಷಿಸಲೆಂದೇ ಇಷ್ಟು ದೊಡ್ಡದಾದಂತಹ ದೇವಯೋಗ್ಯವಾದ ಸತ್ಕಾರವನ್ನು ಮಾಡಿದರೆ. ತತಸ್ತಾಂ ರಜನೀಂ ವ್ಯುಷ್ಯ ಭರತ ಸಪರಿಚ್ಛದಃ ಕೃತಾತಿಥ್ಯೋ ಭರದ್ವಾಜಂ ಕಾಮಾದಭಿಜಗಾಮಃ. ಹೀಗೆ ಭರದ್ವಾಜರಿಂದ ಸತ್ಕೃತನಾದ ಭರತನು ಪರಿವಾರ ಸಮೇತನಾಗಿ ಆ ರಾತ್ರಿಯನ್ನು ಕಳೆದು ಬೆಳಗಾಗುತ್ತಲೇ ಶ್ರೀರಾಮನನ್ನು ಕಾಣಬೇಕೆಂಬ ಕಾಮನೆಯಿಂದ ಭರದ್ವಾಜರ ಬಳಿಗೆ ಹೋದನು. ಹೀಗೆ ಮಾರ್ಗದಲ್ಲಿ ಅಡಚಣೆಯಾಗಿ ಯಾವ ದೇವಯೋಗ್ಯವಾದ ಸತ್ಕಾರವೇ ಸಿಕ್ಕರೂ ಸಹ ನಮ್ಮ ಮನಸ್ಸು ನಿರಂತರವಾಗಿ ಭಗವಂತನನ್ನು ಸೇರಬೇಕೆಂಬ ಆಶಯದಿಂದ ವಿಚಲಿತವಾಗಬಾರದಲ್ಲವೇ? ಇಲ್ಲಿಯೂ ಕೂಡ ಭರತನು ಶ್ರೀರಾಮನನ್ನು ಕರೆತರಬೇಕು ಎಂಬ ತನ್ನ ದೃಢ ಸಂಕಲ್ಪದಿಂದ ಕಿಂಚಿತ್ತೂ ವಿಚಲಿತನಾಗಿರಲಿಲ್ಲ. ಬೆಳಗಿನ ಅಗ್ನಿಹೋತ್ರವನ್ನು ಆಗ ತಾನೇ ಮುಗಿಸಿದ್ದ ಭರದ್ವಾಜ ಮುನಿಗಳು ಕೈಜೋಡಿಸಿಕೊಂಡು ತಮ್ಮನ್ನು ಕಾಣಲು ಬಂದಿದ್ದ ಭರತನಿಗೆ ಹೇಳಿದರು, ಅನಘನೆ, ಈ ನಮ್ಮ ಆಶ್ರಮದಲ್ಲಿ ನಿನಗೆ ರಾತ್ರಿಯು ಸುಖವಾಗಿ ಕಳೆಯಿತೆ. ನಾವು ಮಾಡಿದ ಆತಿಥ್ಯದಿಂದ ನಿನ್ನ ಸಮಸ್ತ ಜನರು ತೃಪ್ತಿ ಹೊಂದಿದರೆ ಸಂಕೋಚವಿಲ್ಲದೆ ಹೇಳು. ಆಶ್ರಮದಿಂದ ಹೊರಗೆ ಬಂದಿದ್ದ ಪರಮಾದ್ಭುತವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ಭರದ್ವಾಜರಿಗೆ ಭರತನು ನಮಸ್ಕರಿಸಿ ಬದ್ಧಾಂಜಲಿಯಾಗಿ ಹೇಳಿದನು, ಪೂಜ್ಯರೇ, ಪರಿವಾರ ಸಮೇತನಾಗಿ ನಾನು ರಾತ್ರಿಯನ್ನು ಸುಖವಾಗಿ ಕಳೆದೆನು. ಅಮಾತ್ಯರೊಡನೆ ಮತ್ತು ಸೈನಿಕರೊಡನೆ ಸಕಲ ವಿಧವಾದ ಕಾಮನೆಗಳಿಂದಲೂ ತೃಪ್ತಿಗೊಳಿಸಲ್ಪಟ್ಟೆನು. ಭೃತ್ಯರೇ ಆದಿಯಾಗಿ ಸರ್ವರು ಅತ್ಯಂತ ತೃಪ್ತರಾಗಿದ್ದೇವೆ. ಒಳ್ಳೆಯ ಮೃಷ್ಟಾನ್ನವನ್ನು ಊಟ ಮಾಡಿದ್ದೇವೆ. ಉತ್ತಮವಾದ ಸೌಧಗಳಲ್ಲಿ ವಿಶ್ರಮಿಸಿದ್ದೇವೆ. ಇದರಿಂದಾಗಿ ನಮ್ಮ ಶರೀರಾಯಾಸವು, ಮಾನಸಿಕ ಸಂತಾಪವು ದೂರವಾಗಿದೆ. ನಾವೆಲ್ಲರೂ ರಾತ್ರಿಯನ್ನು ಅತ್ಯಂತ ಸುಖದಿಂದ ಕಳೆದಿರುತ್ತೇವೆ. ಮುನಿವರಿಯರೇ, ನಿಮ್ಮನ್ನು ಬಹುಪ್ರಕಾರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಶ್ರೀರಾಮನ ಬಳಿಗೆ ಹೊರಟಿರುವ ನನ್ನನ್ನು ನೀವು ಅನುಗ್ರಹದ ದೃಷ್ಟಿಯಿಂದ ಕಾಣಿರಿ. ಧಾರ್ಮಿಕನಾದ ಮಹಾತ್ಮನಾದ ಆ ನಮ್ಮಣ್ಣನ ಆಶ್ರಮವು ಇಲ್ಲಿಗೆ ಎಷ್ಟು ದೂರದಲ್ಲಿದೆ? ಯಾವ ಮಾರ್ಗದಿಂದ ಅಲ್ಲಿಗೆ ಪ್ರಯಾಣ ಮಾಡಬೇಕು? ಈ ವಿಷಯಗಳನ್ನು ಹೇಳಿರಿ. ಅಣ್ಣನನ್ನು ಸಂದರ್ಶಿಸಬೇಕೆಂಬ ಉತ್ಕಟಾಕಾಂಕ್ಷೆಯೆಂದಿದ್ದ ಭರತನು ಹೀಗೆ ಪ್ರಶ್ನಿಸಲು ಮಹಾ ತಪಸ್ವಿಗಳಾದ ಭರದ್ವಾಜರು ಹೇಳಿದರು, ಭರತ, ಇಲ್ಲಿಗೆ ಸುಮಾರು 2.5 ಯೋಜನಗಳ ದೂರದಲ್ಲಿ ನಿರ್ಜನವಾದ ಅರಣ್ಯದಲ್ಲಿ ರಮ್ಯವಾಗಿರುವ ಗುಹೆಗಳಿಂದ ಕೂಡಿರುವ ಕಾಡುಗಳಿಂದ ವ್ಯಾಪ್ತವಾಗಿರುವ ಚಿತ್ರಕೂಟ ಪರ್ವತವಿದೆ. ಆ ಚಿತ್ರಕೂಟ ಪರ್ವತದ ಉತ್ತರಕ್ಕೆ ಮಂದಾಕಿನಿ ನದಿಯಿದೆ. ಆ ನದಿಯ 2 ತೀರಗಳಲ್ಲಿಯೂ ಪುಷ್ಪ ಭರಿತವಾದ ವೃಕ್ಷಗಳಿವೆ. ರಮ್ಯವಾಗಿಯೂ ಪುಷ್ಪಿತವಾಗಿಯೂ ಇರುವ ಅರಣ್ಯ ಪ್ರದೇಶದಲ್ಲಿ ಮಂದಾಕಿನಿ ನದಿಯು ಹರಿಯುತ್ತಿದೆ. ಆ ನದಿಯ ಸಮೀಪದಲ್ಲಿಯೇ ಚಿತ್ರಕೂಟ ಪರ್ವತವಿದೆ. ನದಿಯ ಮತ್ತು ಪರ್ವತದ ನಡುವೆ ಒಂದು ಪರ್ಣಶಾಲೆಯಿದೆ. ಅದೇ ರಾಮಲಕ್ಷ್ಮಣರ ಪರ್ಣಶಾಲೆ. ಅಲ್ಲಿಯೇ ಅವರಿಬ್ಬರು ಸೀತೆಯೊಡನೆ ವಾಸ ಮಾಡುತ್ತಿದ್ದಾರೆ. ನಮ್ಮ ಆಶ್ರಮದ ಮೊದಲು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಬೇಕು. ಬಳಿಕ ನೈಋತ್ಯ ದಿಕ್ಕಿನ ಕಡೆಗೆ ಹೋಗಬೇಕು. ಗಜಾಶ್ವ ರಥ ಪದಾತಿಗಳಿಂದ ಯುಕ್ತವಾದ ನಿನ್ನ ಚತುರಂಗ ಸೇನೆಯನ್ನು ನಾನು ಹೇಳಿರುವ ಮಾರ್ಗದಲ್ಲಿ ಕರೆದುಕೊಂಡು ಹೋಗು. ಅಲ್ಲಿ ನೀನು ರಾಘವನನ್ನು ಕಾಣುವೆ.
ಪ್ರಯಾಣದ ವಿಷಯವಾಗಿ ಭರತನು ಭರದ್ವಾಜರೊಡನೆ ಮಾತನಾಡುತ್ತಿರುವುದನ್ನು ಕೇಳಿದೊಡನೆಯೇ ಪಲ್ಲಕ್ಕಿಯಲ್ಲಿಯೇ ಕುಳಿತಿರಬೇಕಾಗಿದ್ದ ದಶರಥನ ಪತ್ನಿಯರು ತಮ್ಮ ತಮ್ಮ ಪಲ್ಲಕ್ಕಿಗಳಿಂದ ಕೆಳಗಿಳಿದು ಬ್ರಹ್ಮನಿಷ್ಠರಾದ ಭರದ್ವಾಜರನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರು. ಕೃಶಳಾಗಿದ್ದ, ಅತ್ಯಂತ ದೀನಳಾಗಿದ್ದ ಕೌಸಲ್ಯಾದೇವಿಯು ತರತರನೆ ನಡುಗುತ್ತಾ ಸುಮಿತ್ರೆಯೊಡನೆ ಮಹರ್ಷಿಗಳ 2 ಕಾಲುಗಳನ್ನು ಹಿಡಿದುಕೊಂಡಳು. ಭರತನು ರಾಜನಾಗಬೇಕೆಂಬ ಕಾಮನೆಯನ್ನು ಪೂರ್ಣಗೊಳಿಸಿಕೊಳ್ಳಲು ಅಸಮರ್ಥಳಾಗಿದ್ದ, ಎಲ್ಲರ ನಿಂದೆಗೂ ಪಾತ್ರಳಾಗಿದ್ದ ಕೈಕೇಯಿಯು ಬಹಳ ನಾಚಿಕೆಯಿಂದಲೇ ಮಹರ್ಷಿಗಳ 2 ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದಳು. ಪೂಜ್ಯರಾದ ಮಹಾಮುನಿಗಳಾದ ಭರದ್ವಾಜರನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದ ನಂತರ ಅವಳು ದೀನವಾದ ಮನಸ್ಸಿನಿಂದ ಕೂಡಿದವಳಾಗಿ ಭರತನ ಸಮೀಪದಲ್ಲಿಯೇ ನಿಂತುಕೊಂಡಳು. ಬಳಿಕ ದೃಢವ್ರತರಾದ ಭರದ್ವಾಜರು ಭರತನಿಗೆ ಹೇಳಿದರು, ವಿಶೇಷಂ ಜ್ಞಾತುಮಿಚ್ಛಾಮಿ ಮಾತೃಣಾಂ ತವ ರಾಘವ. ಭರತ, ನಿನ್ನ ತಾಯಂದಿರ ಹೆಸರು ಮುಂತಾದ ಹೆಚ್ಚಿನ ವಿಷಯಗಳನ್ನು ತಿಳಿಯ ಬಯಸುತ್ತೇನೆ. ಭರದ್ವಾಜರು ಹೀಗೆ ಪ್ರಶ್ನಿಸಲು ಧಾರ್ಮಿಕನಾದ ವಚನ ಕೋವಿದನಾದ ಭರತನು ಕೈಮುಗಿದುಕೊಂಡು ಹೇಳಿದನು, ಪೂಜ್ಯರೇ, ಪತಿ ಪುತ್ರರ ವಿಯೋಗ ಶೋಕದಿಂದಲೂ ಉಪವಾಸದಿಂದಲೂ ಕೃಶಳಾಗಿರುವ ನನ್ನ ತಂದೆಯ ಪಟ್ಟ ಮಹಿಷಿಯಾದ ಸಾಕ್ಷಾತ್ ದೇವತೆಯಂತೆಯೇ ಕಾಣುತ್ತಿರುವ ಈ ಕೌಸಲ್ಯಾದೇವಿಯೇ ಪುರುಷ ಶ್ರೇಷ್ಠನಾದ ಸಿಂಹದಂತೆ ಗಂಭೀರನಾದ ಶ್ರೀರಾಮನನ್ನು ಅದಿತಿಯು ಇಂದ್ರನನ್ನು ಹಡೆದಂತೆ ಹಡೆದವಳು. ಇವಳ ಎಡಭುಜಕ್ಕೆ ಅಂಟಿಕೊಂಡಿರುವಂತೆಯೇ ನಿಂತಿರುವ, ದುಃಖದಿಂದ ಕೂಡಿದ ಮನಸ್ಸುಳ್ಳವಳಾಗಿರುವ, ಅರಣ್ಯದಲ್ಲಿ ಹೂವುಗಳಿಂದ ವಿಹೀನವಾಗಿರುವ ಕರ್ಣಿಕಾರ ವೃಕ್ಷದ ರೆಂಬೆಯೋಪಾದಿಯಲ್ಲಿ ನಿಸ್ತೇಜಳಾಗಿರುವ, ಆರ್ತಳಾಗಿರುವ ಈ ಸುಮಿತ್ರಾ ದೇವಿಯು ದಶರಥನ 3 ಪತ್ನಿಯರಲ್ಲಿ 2ನೆಯವಳು. ಇವಳಿಗೆ ದೇವರೂಪಿಗಳಾದ, ವಿನೀತರಾದ, ಸತ್ಯ ಪರಾಕ್ರಮಿಗಳಾದ ಸುಕುಮಾರರಾದ ಲಕ್ಷ್ಮಣ ಶತ್ರುಘ್ನರೆಂಬ 2 ಮಕ್ಕಳು. ಯಾವಳ ಕಾರಣದಿಂದಾಗಿ ನರಶ್ರೇಷ್ಠನಾದ ರಾಮ ಲಕ್ಷ್ಮಣರು ಜೀವನಾಶಕವಾದ ಘೋರ ಅರಣ್ಯಕ್ಕೆ ಹೋಗಬೇಕಾಯಿತು ಮತ್ತು ರಾಜನು ಪುತ್ರ ವಿಯೋಗ ಶೋಕದಿಂದಲೇ ಸ್ವರ್ಗಕ್ಕೆ ಹೋದನೋ ಅವಳೇ ಈ ಕೈಕೇಯಿಯು. ಇವಳು ಮಹಾಕೋಪಿಷ್ಠಳು, ಅಶಿಕ್ಷಿತವಾದ ಬುದ್ಧಿಯುಳ್ಳವಳು, ದುರಭಿಮಾನವುಳ್ಳವಳು, ತಾನೇ ಅತ್ಯಂತ ಸೌಂದರ್ಯವತಿ ಎಂಬ ಅಹಂಕಾರದಿಂದಿರುವವಳು. ಸರ್ವ ವಿನಾಶದಿಂದಲಾದರೂ ಐಶ್ವರ್ಯವನ್ನು ಪಡೆದುಕೊಳ್ಳಬೇಕೆನ್ನುವ ಉತ್ಕಟೇಚ್ಛೆಯಿಂದ ಇರುವವಳು. ಆರ್ಯ ಸಹಜವಾದ ವೇಷಭೂಷಣಗಳಿಂದ ಕೂಡಿದ್ದರೂ ಬುದ್ಧಿಯಲ್ಲಿ ಅನಾರ್ಯಳು, ದಯಾರಹಿತಳಾದ ಪಾಪ ಬುದ್ಧಿಯಿಂದ ಕೂಡಿರುವ ಇವಳೇ ನನ್ನ ತಾಯಿಯು. ಮಹತ್ತರವಾದ ನನ್ನ ಈ ದುಃಖಕ್ಕೆ ಇವಳೇ ಮೂಲ ಕಾರಣಳೆಂಬುದನ್ನು ನಾನು ಚೆನ್ನಾಗಿ ತಿಳಿದಿರುತ್ತೇನೆ. ಹೀಗೆ ಹೇಳುತ್ತಿದ್ದಾಗ ಭರತನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು, ಧ್ವನಿಯು ಗಡುಸಾಯಿತು. ಮರುಕ್ಷಣದಲ್ಲಿಯೇ ಕೋಪವು ಉಕ್ಕೇರಿ ಬಂದಿತು, ಕಣ್ಣುಗಳು ಕೆಂಪಾದವು. ಬುಸುಗುಟ್ಟುವ ನಾಗರ ಹಾವಿನಂತೆ ದೀರ್ಘವಾಗಿ ನೆಟ್ಟುಸಿರುಬಿಟ್ಟನು. ತಾಯಿಯನ್ನು ಕುರಿತು ಕಾಠಿಣ್ಯದ ಮಾತುಗಳನ್ನಾಡಿದ ಭರತನಿಗೆ ಮಹಾಬುದ್ಧಿಶಾಲಿಗಳಾದ ಭರದ್ವಾಜರು ಅರ್ಥವತ್ತಾದ ಈ ಮಾತುಗಳನ್ನು ಹೇಳಿದರು. ನದೋಷೇಣ ವಗಂತವ್ಯ ಕೈಕೇಯಿ ಭರತತ್ವಯ ರಾಮ ಪ್ರವ್ರಾಜನಂ ಹೇತತ್ ಸುಖೋದರ್ಕಂ ಭವಿಷ್ಯತಿ ದೇವಾನಾಂ ದಾನವಾನಾಂಚ ಋಷೀಣಾಂ ಭಾವಿತಾತ್ಮನಾಂ ಹಿತಮೇವ ಭವಿಷ್ಯದ್ಧಿ ಪ್ರಾಮ ಪ್ರವ್ರಾಜನಾದಿಹ. ಭರತ, ನೀನು ಕೈಕೇಯಿಯನ್ನು ದುಷ್ಟ ಎಂದು ಸರ್ವಥಾ ಭಾವಿಸಬೇಡ. ಕೈಕೇಯಿ ನಿಮಿತ್ತವಾದ ಶ್ರೀರಾಮನ ಈ ಅರಣ್ಯವಾಸವು ಮುಂದೆ ಸುಖೋದಯಕ್ಕೆ ಕಾರಣವಾಗುತ್ತದೆ. ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸುವುದರಿಂದ ಮಾನವರಿಗೆ ಮಾತ್ರವಲ್ಲ, ದೇವತೆಗಳಿಗೂ ದಾನವರಿಗೂ ಆತ್ಮದರ್ಶಿಗಳಾದ ಮಹರ್ಷಿಗಳಿಗೂ ಹಿತವೇ ಉಂಟಾಗುತ್ತದೆ. ಎಷ್ಟಾದರೂ ಭರದ್ವಾಜರು ತ್ರಿಕಾಲಜ್ಞಾನಿಗಳಲ್ಲವೇ? ಮುಂದೇನಾಗುವುದೆಂದು ಅವರಿಗೆ ತಿಳಿದಿಲ್ಲವೇ? ಭರದ್ವಾಜರ ಆ ಮಾತನ್ನು ಕೇಳಿದ ನಂತರ ಅತ್ಯಂತ ನಿಪುಣನಾದ ಭರತನು ಭರದ್ವಾಜರಿಗೆ ಪ್ರದಕ್ಷಿಣೆ ಮಾಡಿ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಅವರಿಂದ ಆಶೀರ್ವಾದಗಳನ್ನು ಪಡೆದನು. ಬಳಿಕ ಸೈನಿಕರಿಗೆ ವಾಹನಗಳನ್ನು ಸಜ್ಜುಗೊಳಿಸುವಂತೆ ಆಜ್ಞಾಪಿಸಿದನು. ದಿವ್ಯವಾದ ಸುವರ್ಣ ಮಾಲೆಗಳಿಂದ ಸಮಲಂಕೃತವಾದ ಕುದುರೆಗಳಿಂದ ಎಳೆಯಲ್ಪಡುವ ಸಾವಿರಾರು ರಥಗಳನ್ನು ಭರತನ ಆಜ್ಞೆಯಂತೆ ಪ್ರಯಾಣ ಹೊರಟಿದ್ದ ಜನರು ಹತ್ತಿ ಕುಳಿತರು. ಪತಾಕೆಗಳಿಂದ ಯುಕ್ತವಾಗಿದ್ದ ಹಗ್ಗಗಳಿಂದ ಬಿಗಿಯಲ್ಪಟ್ಟಿದ್ದ ಹೆಣ್ಣಾನೆಗಳು ಮತ್ತು ಗಂಡಾನೆಗಳು ಗ್ರೀಷ್ಮ ಋತುವು ಕಳೆದ ನಂತರ ಘರ್ಜನೆ ಮಾಡುವ ಮೇಘಗಳಂತೆ ಘೀಳಿಡುತ್ತಾ ಪ್ರಯಾಣ ಹೊರಟವು. ಕೆಲವು ವಾಹನಗಳು ದೊಡ್ಡದಾಗಿದ್ದವು, ಕೆಲವು ಸಣ್ಣದಾಗಿದ್ದವು. ಬಹುಮೂಲ್ಯಗಳಾದ ಅಂತಹ ಯಾನಗಳಲ್ಲಿ ಕೆಲವರು ಪ್ರಯಾಣ ಹೊರಟರು. ಪದಾತಿ ಸೈನಿಕರು ಕಾಲ್ನಡಿಗೆಯಲ್ಲಿಯೇ ಹೊರಟರು. ಶ್ರೇಷ್ಠವಾದ ಪಲ್ಲಕ್ಕಿಗಳಲ್ಲಿ ಕುಳಿತಿದ್ದ ಶ್ರೀರಾಮನನ್ನು ನೋಡುವ ಆಕಾಂಕ್ಷೆಯಿಂದಿದ್ದ
ಕೌಸಲ್ಯೆಯೇ ಮೊದಲಾದ ಸ್ತ್ರೀಯರು ಸಂತೋಷ ಭರಿತರಾಗಿ ಪ್ರಯಾಣ ಮಾಡಿದರು. ಬಾಲಚಂದ್ರನಂತೆಯೂ ಮತ್ತು ಬಾಲಸೂರ್ಯನಂತೆಯೂ ಪ್ರಕಾಶಮಾನವಾಗಿದ್ದ ರಾಜಭಟರಿಂದ ಹೊರಲ್ಪಟ್ಟಿದ್ದ ಶುಭಕರವಾದ ಮೇನೆಯಲ್ಲಿ ಕುಳಿತು ಶ್ರೀಮಂತನಾದ ಭರತನು ಪರಿವಾರ ಸಮೇತನಾಗಿ ಪ್ರಯಾಣ ಹೊರಟನು. ಗಜ ಸೈನ್ಯದಿಂದಲೂ ಅಶ್ವ ಸೈನ್ಯದಿಂದಲೂ ರಥಗಳಿಂದಲೂ ಪದಾತಿಗಳಿಂದಲೂ ಸಮಾವೃತವಾಗಿದ್ದ ಗಂಗಾ ನದಿಯ ಪಶ್ಚಿಮ ತೀರದಲ್ಲಿದ್ದ ಭರತನ ಆ ಮಹಾ ಸೈನ್ಯವು ಮುಂದೆ ಪ್ರಯಾಣ ಮಾಡಿ ಗಿರಿ ಪ್ರದೇಶಗಳಲ್ಲಿಯೂ ನದಿಯ ತೀರಗಳಲ್ಲಿಯೂ ವಿಶ್ರಮಿಸಿಕೊಳ್ಳುತ್ತಾ ಮೃಗ ಪಕ್ಷಿಗಳಿಂದ ಸೇವಿಸಲ್ಪಡುತ್ತಿದ್ದ ಅನೇಕ ವನಗಳನ್ನು ದಾಟಿ ದಟ್ಟವಾಗಿ ಕವಿದುಕೊಂಡಿರುವ ಮಹಾಮೇಘದಂತೆ ದಕ್ಷಿಣ ದಿಕ್ಕನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಪ್ರಯಾಣ ಮಾಡುತ್ತಿದ್ದಿತು. ಪರಮ ಸಂತುಷ್ಟವಾಗಿದ್ದ ಮಹಾರಣ್ಯದೊಳಗೆ ನುಗ್ಗಿ ಹೋಗುತ್ತಾ ಅಲ್ಲಿದ್ದ ಮೃಗ ಪಕ್ಷಿಗಳನ್ನು ಭಯಪಡಿಸುತ್ತಾ ಪ್ರಯಾಣ ಮಾಡುತ್ತಿದ್ದ ಗಜಾಶ್ವ ಯೋಧರಿಂದ ಕೂಡಿದ್ದ ಭರತನ ಆ ಮಹಾ ಸೈನ್ಯವು ಅತ್ಯಂತ ಕಾಂತಿಯಿಂದ ರಾರಾಜಿಸಿತು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 92ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.